ನಮಸ್ಕಾರ. ನಾನು ನನ್ನ ಮಗ ಸೇಮ್ ಡ್ರೆಸ್ ಹಾಕಿದ್ದೀವಿ ಇವತ್ತು. ಚೆನ್ನಾಗಿದೆಯಾ? ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ಡೇ ಇದೆ, ಅದಕ್ಕೋಸ್ಕರ ಸೇಮ್ ಡ್ರೆಸ್ ಹಾಕಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಟಾಪಿಕ್ ಏನಂತಂದರೆ, ನಮ್ಮ ಏರಿಯಾದಲ್ಲಿ ಒಂದು ಹೊಸದೊಂದು ಹೋಟೆಲ್ ಸ್ಟಾರ್ಟ್ ಆಗಿತ್ತು. ಸೊ ನನ್ನ ಮಗ ಕೇಳ್ದ, ಅಪ್ಪ ಎಷ್ಟು ಕ್ರೌಡ್ ಇದೆ, ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ, ಹೋಗೋಣ ಅಂತ. ಶೋರ್ ಡೆಫಿನೆಟಾಗಿ. ಬಟ್ ಅವಾಗ ನನಗೆ ನೆನಪಾಗಿದ್ದೆ ಏನಂದರೆ, ಈ ಹೋಟೆಲ್ ಕಾನ್ಸೆಪ್ಟ್ ಬಂದಿದ್ದು ಯಾವಾಗಿಂದ ಅಂತ. ಸೊ ಅವಾಗಿನ ಕಾಲದಲ್ಲಿ ನೀವು ನಿಮ್ಮ ಅಜ್ಜಿ ಹೇಳ್ದಾಗ ಕೇಳಿರ್ತೀರ, ಇಲ್ಲಾಂದರೆ ಯಾವುದೋ ಬುಕ್ಸಲ್ಲಿ, ವಿಡಿಯೋದಲ್ಲಿ, ರೆಫರೆನ್ಸಲ್ಲಿ ನೋಡಿರ್ತೀರ. ನಾನು ಹೇಳ್ತಾ ಇರೋದು ಭಾಳ ಹಳೆ ಕಾಲದಲ್ಲಿ. ಆವಾಗ ಹೋಟೆಲ್ ಅನ್ನೋ ಕಾನ್ಸೆಪ್ಟೇ ಇದ್ದಿಲ್ಲ. ಆವಾಗ ನೀವೇನಾದರೂ ಬೇರೆ ಊರಿಗೆ ಹೋದರೆ ಅತಿಥಿ ದೇವೋಭವ ಅಂತೇಳಿ ಭಾಳ ಚೆನ್ನಾಗಿ ನೋಡ್ಕೊತಿದ್ರು. ನೀವು ಅವ್ರಿಗೆ ಪರಿಚಯ ಇದ್ದರೂ ಇಲ್ಲ ಅಂದರೂ ಸಹ, ನಾನು ಇಂಥ ಬೇರೆ ಪಕ್ಕದೂರಿಂದ ಬಂದಿದ್ದೀನಿ ಕೆಲಸಕ್ಕಂತೇಳಿ, ಇಲ್ಲಿ ನೈಟ್ ಕೆಲಸ ಆಗಿಲ್ಲ, ಸ್ಟೇ ಮಾಡಬೇಕು, ನಾಳೆ ಹೋಗ್ತೀನಿ ಅಂತಂದರೆ ಬನ್ನಿ ಅಂತೇಳಿ ಅವ್ರ ಮನೆ ಒಳಗೆ ಕರ್ಕೊಂಡು ಅವ್ರ ಒಳಗಡೆ ಅವ್ರ ಆತಿಥ್ಯ ಎಲ್ಲ ಕೊಟ್ಟು ಅವ್ರನ್ನ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು, ಅವ್ರು ಬೇಕಾದರೆ ಜಾಗ ಇಲ್ಲಾಂದ್ರೆ ಸ್ವಲ್ಪ ಹೊರಗಡೆನೋ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತಾಯಿದ್ರು. ಅಂಥ ಒಳ್ಳೆ ನಮ್ಮ ಭಾರತ ದೇಶದಲ್ಲಿತ್ತು. ಅದು ಬರ್ತಾ ಏನಾಯಿತು, ಯಾರೋ ಗೊತ್ತಿಲ್ಲದವ್ರು ಬರ್ತಾ ಇದ್ದಾರೆ ಅಂತೇಳಿ ಸ್ವಲ್ಪ ಅವಾಯ್ಡ್ ಆಯಿತು. ಅಂದರೆ ಪರಿಚಯ ಇಲ್ಲದವ್ರವರು ಬರೋದಕ್ಕೆ ಸ್ವಲ್ಪ ಮುಜುಗರ ಪಡ್ತಾಯಿದ್ರು. ಆವಾಗ ಒಂದು ಊಟಕ್ಕದೆಲ್ಲ ತೊಂದರೆ ಆಗ್ತಾಯಿತ್ತಲ್ಲ, ಅವಾಗೇನು ಮಾಡ್ತಿದ್ರು, ಆ ಊರಲ್ಲಿ ಇರೋರು ಯಾರಾದರೂ ಒಬ್ಬರು ಆ ಹೊಟ್ಟೆ ಹಸುವಾಗ್ತಾ ಇದೆ ಪಾಪ ಇವರು, ನಾವು ಮಾಡ್ಕೊಂಡೋದ್ರಲ್ಲಿ ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಹಂಗೆ ಮಾಡ್ಕೊಡೋಕೆ ಶುರು ಮಾಡಿದರು. ಅಲ್ಲಿ ಅವ್ರಿಗೆ ಖರ್ಚಾಗ್ತಾ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಖರ್ಚುಗಳಿಗೆ ಕೊಡ್ತಾಯಿದ್ರು. ಅಂದರೆ ಬೇಸಿಕಲಿ ಹೋಟೆಲ್ಸ್ ಅನ್ನೋ ಕಾನ್ಸೆಪ್ಟ್ ಯಾವಾಗಂದರೆ, ನಮಗೆ ನಮ್ಮ ಹೋಮ್ ಟೌನಲ್ಲಿ ನಾವು ಇಲ್ಲದೇ ಇದ್ದಾಗ, ಎಲ್ಲಾದರೂ ಹೊರಗಡೆ ಹೋದಾಗ, ಅಲ್ಲಿ ನಮ್ಮವ್ರು ಯಾರೂ ಇಲ್ಲದೇ ಇದ್ದಾಗ ಹೊಟ್ಟೆ ಹಸುನ ಊಟ ಮಾಡಬೇಕಾಗಿ ಇಲ್ಲಾದರೂ ಯಾರೊಬ್ಬರು ಮಾಡ್ತಾ ಇರೋದು, ಅದು ಹೋಟೆಲ್ ಆಗಿ ಪರಿವರ್ತನೆ ಬಂತು. ಅದು ಉದ್ದೇಶ. ಅದು ಎಲ್ಲಿವರೆಗೂ ಬಂದಿದೆ ಅಂತಂದರೆ, ನಿಮ್ಮ ಊರಲ್ಲೇ, ನಿಮ್ಮ ಏರಿಯಾದಲ್ಲೇ ಹೊಸ ಹೋಟೆಲ್ ಆದರೂ ಇನ್ನೂ ಜನ ಜಾಸ್ತಿ ಹೋಗಿ ಊಟ ಮಾಡ್ತಾಯಿದ್ರು. ಹೊರಗಡೆ ಅಂದರೆ ಬೇರೆ ಊರಿನಲ್ಲಿ ಇದ್ದಿರೋ ಅಂಥದ್ದು ಈಗ ಇಲ್ಲ ಅಷ್ಟು ಹತ್ರ ಬಂದುಬಿಟ್ಟಿದೆ. ಅಂದರೆ ನಾವು ಅಡುಗೆ ಮಾಡೋದನ್ನು ಕಡಿಮೆ ಮಾಡಿಬಿಟ್ಟು ಕಿಚನಲ್ಲಿ ಹೋಟೆಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾಯಿದೆ. ಇಟ್ಸ್ ನಾಟ್ ಎ ಗುಡ್ ಸೈನ್ ಅಂತ ಅನ್ನಿಸ್ತು. ಅವಾಗ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಆಗಿನ ಕಾಲದಲ್ಲ ಆ ಥರ ಇತ್ತು, ಈಗೆಲ್ಲ ಹೊಸ ಹೋಟೆಲ್ಲು ಟೇಸ್ಟ್ ಮಾಡೋಣ, ಮುಂದಕ್ಕೆ ಹೋಗೋಣ ಅಂಥೇಳಿ ನಾವು ನೋಡ್ತಾ ಇದ್ದೀವಿ. ಸೊ ಊಟ ಮಾಡೋದು ಭಾಳ ಇಂಪಾರ್ಟೆಂಟ್. ಅಂದರೆ ಈಗ ಕಾಂತಾರ ಮೂವಿ ನೋಡಿದಿರಲ್ಲ ನೀವೆಲ್ಲ. ಕಾಂತಾರ ಮೂವಿಯಲ್ಲಿ ಒಂದು ಹಾಡಿದೆ, ಆ ವರ್ಡ್ ಭಾಳಷ್ಟು ಲೈಕ್ ಆಗ್ಬಿಡ್ತು ನನಗೆ. ದೇಹಾಲಯ ಅಂದರೆ ಇದು, ಈ ದೇಹಾಲಯವೇ ದೇವಾಲಯ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ. ನಮಗೆ ಇಂಟರ್ನಲ್ ಪೀಸ್, ಮೆಡಿಟೇಷನ್ಸ್ ಆಗಿರ್ಬೋದು, ನಮ್ಮ ಥಾಟ್ ಪ್ರಾಸೆಸ್, ನಾವು ಕೊಡ್ತಾ ಇರೋ ಊಟ ವೆರಿ ಇಂಪಾರ್ಟೆಂಟ್. ಊಟ ಯಾವ ರೀತಿ ಕೊಡ್ತಾ ಇದ್ದೀವಿ, ಅದೆಷ್ಟು ಕೆಮಿಕಲ್ ಫ್ರೀ ಇದೆ, ಆರ್ಗ್ಯಾನಿಕಲ್ಲಿ ಇದೆ, ಅದನ್ನು ನೋಡ್ಕೊಂಡು ಕೊಡೋ ಅಂಥದ್ದು. ಸೊ ಅಂದರೆ ಆಹಾರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಅಂದರೆ ಎಲ್ಲಿ ಬೇಕಲ್ಲಿ ಹೊಸ ಹೋಟೆಲ್ ಆಗಿದೆ ಅಂತೇಳಿ ಹೋಗಿ ಬರೋದು ಒನ್ಸ್ ಇನ್ ಎ ವೈಲ್ ಫೈನ್, ಯಾವಾಗಾದರೂ ಹೋದ್ವಿ, ಟೇಸ್ಟ್ ನೋಡ್ಕೊಂಡು ಬಂದ್ವಿ ಅಂತೇಳಿ. ಬಟ್ ಕಂಟಿನ್ಯೂಸ್ ಡಿಪೆಂಡೆನ್ಸಿ ಅದ್ರ ಮೇಲೆ ಹೋಗೋದ್ರಿಂದ, ಸೊ ಅವರು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥದ್ದು ಎಷ್ಟು ಕೊಡೋಕ್ಕೆ ಸಾಧ್ಯ ಹೋಟೆಲಲ್ಲಿ? ಅದೇ ನಿಮ್ಮ ಮನೆಯಲ್ಲೇ ಅಡುಗೆ ಮಾಡಿಕೊಂಡ್ರೆ, ಒಳ್ಳೆ ಇಂಗ್ರೀಡಿಯೆಂಟ್ಸಿಂದ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ. ಅದನ್ನು ನಿಮಗೆ ಹೇಳೋಣ ಅಂತೇಳಿ ಈ ವಿಡಿಯೋ ಮಾಡಿದ್ದು. ನಿಮಗೇನಾದರೂ ನಿಮ್ಮ ಮನೇಲಿ ಮಾಡ್ಕೊಳೋ ಇಂಗ್ರೀಡಿಯೆಂಟ್ಸ್ ಇಲ್ಲ, ಆರ್ಗ್ಯಾನಿಕ್ ಬೇಕು, ಅಥೆಂಟಿಕ್ ಬೇಕು ಅಂತಂದರೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಯಾವಾಗಲೂ. freshon.in. ಸೊ ನೀವು ಯಾವಾಗಾದ್ರೂ ಬರ್ಬೋದು, ಕೇಳಿ ತಿಳ್ಕೊಳ್ಳಿ. ನಾಗರಬಾವಿಲಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ತೋರಿಸ್ತಾ ಇದ್ದೀನಿ ನೋಡಿ, ಪ್ರಶಾಂತ್ ಬಗ್ಗೆ. ಥ್ಯಾಂಕ್ ಯು.